ಹಲೋ, ನಾನು ಅಭಿಷೇಕ್ ರಾಮಪ್ಪ. ಇತ್ತೀಚೆಗಷ್ಟೇ ಕರೋನಾ ಸೆಕೆಂಡ್ ವೇವ್ನ ಸುದ್ದಿ ಕೇಳಿ ಬಂದ ಹಾಗೆ ಮಾರ್ಕೆಟ್ ದೊಡ್ಡ ಮಟ್ಟದ ನಷ್ಟವನ್ನು ಅನುಭವಿಸಿತು. ಇಂಥ ಸಂದರ್ಭ ಜನ ಸೇಫ್ ಇನ್ವೆಸ್ಟ್ಮೆಂಟ್ ಎಲ್ಲಿ ಮಾಡೋದು, ಯಾವುದು ನಮಗೆ ರಿಟರ್ನ್ಸ್ ಕೊಡುತ್ತೆ, ನಮ್ಮ ಹಣವನ್ನು ಮೋಸ ಆಗದ ಹಾಗೆ ಅಟ್ಲೀಸ್ಟ್ ಅಸಲಿಗೆ ಮೋಸ ಆಗದ ಹಾಗೆ ಸಿಕ್ಬಿಟ್ರೆ ಸಾಕಪ್ಪ ಅಂತ ಯೋಚನೆ ಮಾಡುವುದೇ ಜಾಸ್ತಿ. ಇಂಥ ಸಂದರ್ಭ ಬರೀ ಬ್ಯಾಂಕ್ ಅಕೌಂಟ್ನಲ್ಲಿಟ್ಟು ನಾವೇನೂ ಮಾಡೋದಕ್ಕಾಗೋದಿಲ್ಲ. ಹಾಗಂತ ಹೂಡಿಕೆ ಮಾಡದೆ ಕೈ ಕಟ್ಕೊಂಡು ಕೂತ್ಕೊಳ್ಳೋದಕ್ಕೂ ಆಗೋದಿಲ್ಲ. ನಮ್ಮ ಕನಸುಗಳನ್ನು ನಾವು ಈಡೇರಿಸ್ಕೊಳ್ಬೇಕಲ್ವಾ? ಆ ಕಾರಣಕ್ಕೆ ನೀವು ಬ್ಯಾಂಕ್ ಅಕೌಂಟ್ನಲ್ಲಿ ಇಡೋದಕ್ಕಿಂತ ಹೆಚ್ಚಿಗೆ ಬಡ್ಡಿ ಕೊಡುವಂತಹ ಯಾವುದಾದ್ರೂ ಆಯ್ಕೆ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ಅಂಥ ಆಯ್ಕೆ ವಿಚಾರವಾಗಿಯೇ ನೀವೇನು ಮಾಡಬಹುದು? ಈಗಷ್ಟೇ ಹಲವು ಆಫರ್ಗಳು ನಮಗೆ ಕಿವಿಗೆ ಬೀಳ್ತಾನೆ ಇರುತ್ತೆ. ಅಂಥ ಆಫರ್ಗಳ ಪೈಕಿ ಒಂದು ಬೆಸ್ಟ್ ಆಫರ್ ಅನ್ನೋ ರೀತಿಯಲ್ಲಿ TNPFC ಬಗ್ಗೆ ಕೇಳಿ ಬರ್ತಾ ಇದೆ. ತಮಿಳುನಾಡು ಪವರ್ ಫಿನಾನ್ಸ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಕಾರ್ಪೊರೇಷನ್ ಏನಿದೆ, ಈ FDಯ ಬಗ್ಗೆ ಹಲವು ವಿಚಾರಗಳು ಈಗ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಎಷ್ಟರ ಮಟ್ಟಿಗೆ ಸೇಫ್ ಇಲ್ಲಿ ಇನ್ವೆಸ್ಟ್ ಮಾಡೋದು, ಎಷ್ಟು % ರಿಟರ್ನ್ಸ್ ಬರಬಹುದು ಅಂತ ನೀವು ಕೇಳಿದ್ರೆ ಹತ್ತತ್ರ 8.25ರಿಂದ 10% ವರೆಗೆ ನಿಮಗೆ ರಿಟರ್ನ್ಸ್ ಅನ್ನ ಕೊಡೋದಕ್ಕೆ ಅವಕಾಶ ಇದೆ. ಹೇಗೆ, ರಿಸ್ಕ್ ಏನು, ಯಾಕೆ ಇನ್ವೆಸ್ಟ್ ಮಾಡೋದಾದ್ರೆ ನಾವು ಯೋಚನೆ ಮಾಡಬಹುದು ಅನ್ನೋದರ ಕುರಿತಾಗಿ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ವಿಡಿಯೋ ಕಂಪ್ಲೀಟ್ಲಿ ನೋಡಿ, ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಫೇಸ್ಬುಕ್ನಲ್ಲೂ ಸಹ indianmoney.com ಅನ್ನು ಫಾಲೋ ಮಾಡಿ. ಹಾಗಾದ್ರೆ ತಮಿಳುನಾಡು ಪವರ್ ಫಿನಾನ್ಸ್ ಕಾರ್ಪೊರೇಷನ್, ಇದ್ರ ಬಗ್ಗೆ ನಾವು ಯೋಚನೆ ಮಾಡಿದಾಗ ಇದು ಪಕ್ಕಾ ಸರ್ಕಾರಿ ಯೋಜನೆನೇ. ಅಂದ್ರೆ ಸರ್ಕಾರದ ಸಂಸ್ಥೆ ಏನಿದೆ, ಇದು ಒಂದು ಗವರ್ಮೆಂಟ್ ಅಂಡರ್ಟೇಕಿಂಗ್. ಆ ಸಂಸ್ಥೆ ಪವರ್ ರಿಲೇಟೆಡ್ ಅಥವಾ ಎನರ್ಜಿ ರಿಲೇಟೆಡ್ ಹಾಗೇನೆ ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ನಲ್ಲಿ ನಿಮ್ಮಿಂದ ಹಣವನ್ನು ಪಡ್ಕೊಂಡು ಫಿಕ್ಸೆಡ್ ಡೆಪಾಸಿಟ್ ಮುಖೇನ ಅದನ್ನು ಇನ್ವೆಸ್ಟ್ ಮಾಡಿ ಲಾಭವನ್ನು ಗಳಿಸುವಂತಹ ಒಂದು ಯೋಜನೆ ಇದು. ಇದು ಗವರ್ಮೆಂಟ್ ಅಂಡರ್ಟೇಕಿಂಗ್. ಹಾಗಂತ ಗವರ್ಮೆಂಟ್ ಇದಕ್ಕೆ ಗ್ಯಾರಂಟಿಯನ್ನು ಕೊಡೋದಿಲ್ಲ, ಅಥವಾ ತಮಿಳುನಾಡು ಸರ್ಕಾರ ಇದಕ್ಕೆ ಗ್ಯಾರಂಟಿ ಅನ್ನೋ ಥರದನ್ನ ಎಲ್ಲೂ ಅವರು ಮೆನ್ಷನ್ ಮಾಡಿಲ್ಲ. ಉತ್ತಮ ಬಡ್ಡಿ ದರವನ್ನು ಕೊಡ್ತಾ ಬಂದಿದ್ದಾರೆ ಕಳೆದ ಹಲವು ವರ್ಷಗಳಲ್ಲಿ. ಬಹುಶಃ ನೀವು 2017-18 ಮಾಹಿತಿಯನ್ನು ಗಮನಿಸಿದಾಗ ಹತ್ತತ್ರ 30% ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂತ ಅವರು ತೋರಿಸಿದ್ದಾರೆ, ಡಿಕ್ಲೇರ್ ಮಾಡ್ಕೊಂಡಿರೋದಿದೆ. ಆ ಕಾರಣಕ್ಕಾಗಿ ಜೊತೆಗೆ RBI ನಿಯಮಗಳೇನಿದೆ ಅದೆಲ್ಲವನ್ನು ಪಾಲಿಸ್ತಾ ಬಂದಿದ್ದಾರೆ. ಈ ಸಂದರ್ಭ ಹತ್ತತ್ರ 10%ವರೆಗಿನ ಆನ್ಯುವಲ್ ರಿಟರ್ನ್ಸ್ ಅನ್ನು ಕೊಡೋದಾಗಿ ಪ್ರಾಮಿಸ್ ಮಾಡಿದ್ದಾರೆ. ಹಾಗಾದ್ರೆ ನಿಯಮಗಳು ಏನು, ಎಷ್ಟು ವರ್ಷದವರೆಗೆ ನೀವು ಫಿಕ್ಸೆಡ್ ಡೆಪಾಸಿಟ್ ಮಾಡೋದಕ್ಕೆ ಅವಕಾಶ ಇದೆ, ಯಾವ ಥರದ ಆಯ್ಕೆಗಳಿದೆ, ಜನರಲ್ ಇನ್ವೆಸ್ಟರ್ಸ್ಗಳಿಗೆ ಅಥವಾ 60 ವರ್ಷ ಕೆಳಪಟ್ಟವರು ಇನ್ವೆಸ್ಟ್ ಮಾಡೋದಾದ್ರೆ, ಫಿಕ್ಸೆಡ್ ಡೆಪಾಸಿಟ್ ಮಾಡೋದಾದ್ರೆ ಅವರಿಗೆ ಯಾವ ಥರದ ರೇಟ್ ಆಫ್ ಇಂಟ್ರೆಸ್ಟ್ ಇದೆ, ಸೀನಿಯರ್ ಸಿಟಿಸನ್ಸ್ಗೆ ಯಾವ ಥರದ ರೇಟ್ ಆಫ್ ಇಂಟ್ರೆಸ್ಟ್ ಇದೆ, ಇದನ್ನ ಈ ಟೇಬಲ್ನಲ್ಲಿ ಗಮನಿಸೋಣ. ನಿಮಗೆ 2 ಥರದ ಆಪ್ಷನ್ಸ್ ಇಲ್ಲಿ ಇರೋದನ್ನು ನೋಡಬಹುದು. ಒಂದು ಕ್ಯುಮುಲೇಟಿವ್. ಈ ಕ್ಯುಮುಲೇಟಿವ್ FD ಅಂದ್ರೆ ಏನಪ್ಪಾ ಅಂತ ಅಂದ್ರೆ, ನಿಮಗೆ ಫಿಕ್ಸೆಡ್ ಡೆಪಾಸಿಟ್ 2 ವರ್ಷಕ್ಕೆ ಮಾಡಿದರೆ 2 ವರ್ಷ ಆದ್ಮೇಲೆ, ಆ ಮೆಚುರಿಟಿ ಪೀರಿಯಡ್ ಆದ್ಮೇಲೆ ನಿಮಗೆ ಇಂಟ್ರೆಸ್ಟ್ ಸಿಗೋದು. ನಾನ್ ಕ್ಯುಮುಲೇಟಿವ್ ಅಂತ ಇದೆ. ಇದು ಹೇಗೆ ಅಂತಂದ್ರೆ, ನೀವು ಆಪ್ಷನ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನಿಮಗೆ ವಾರ್ಷಿಕವಾಗಿ ಬೇಕಾ, ತಿಂಗಳಿಗೊಂದ್ಸತಿ ಇಂಟ್ರೆಸ್ಟ್ ಬೇಕಾ, ಅಥವಾ 3 ತಿಂಗಳಿಗೊಮ್ಮೆ ಬೇಕಾ ಅನ್ನೋದನ್ನ ನೀವು ಆಯ್ಕೆ ಮಾಡ್ಕೊಳ್ಬಹುದು. ಈ ಥರದ 2 ಆಪ್ಷನ್ಸ್ ಇದೆ. ಮೊದಲನೇದಾಗಿ ನಾನ್ ಕ್ಯುಮುಲೇಟಿವ್. ಅದಕ್ಕೆ ಯಾವ ಥರದ ರೇಟ್ ಆಫ್ ಇಂಟ್ರೆಸ್ಟ್ ಇದೆ ಅನ್ನೋದನ್ನ ನೋಡೋಣ. ನೀವು 24 ತಿಂಗಳುಗಳಿಗೆ ಜನರಲ್ ಕ್ಯಾಟಗರಿ ಇನ್ವೆಸ್ಟ್ಮೆಂಟ್ ಏನಾದರೂ ಫಿಕ್ಸೆಡ್ ಡೆಪಾಸಿಟ್ ನೀವು ಮಾಡೋದಾದ್ರೆ 24 ತಿಂಗಳುಗಳಿಗೆ ನೀವೇನಾದರೂ ನಾನ್ ಕ್ಯುಮುಲೇಟಿವ್ ಜನರಲ್ ಕ್ಯಾಟಗರಿಯಲ್ಲಿ ಫಿಕ್ಸೆಡ್ ಡೆಪಾಸಿಟ್ ಅನ್ನು ಮಾಡಿದರೆ 7.5% ಪ್ರತಿ ವರ್ಷ ನಿಮಗೆ ಬಡ್ಡಿ ದರ ಸಿಗುತ್ತೆ. 36 ಹಾಗೂ 48 ತಿಂಗಳುಗಳಿಗೆ ಅಂದ್ರೆ 3 ವರ್ಷ ಹಾಗೂ 4 ವರ್ಷಕ್ಕೆ ಫಿಕ್ಸೆಡ್ ಡೆಪಾಸಿಟ್ ಮಾಡಿದರೆ ತಿಂಗಳಿಗೆ ಒಂದ್ಸರಿ ನೀವು ಬಡ್ಡಿ ತಗೋತೀರಿ ಅಂದ್ರೆ 8%, 3 ತಿಂಗಳಿಗೊಮ್ಮೆ ಅಂದ್ರೂ 8%, ವರ್ಷಕ್ಕೊಂದ್ಸತಿ ತಗೋತೀರಿ ಅಂದ್ರೆ 8.24% ನಷ್ಟು ರಿಟರ್ನ್ ಸಿಗುತ್ತೆ. ಇನ್ನು 60 ತಿಂಗಳುಗಳಿಗೆ ನೀವೇನಾದರೂ ಇಟ್ಟರೆ ನಾನ್ ಕ್ಯುಮುಲೇಟಿವ್, ತಿಂಗಳಿಗೊಮ್ಮೆ ಬಡ್ಡಿ ತಗೊಂಡ್ರೆ 8.25%, 3 ತಿಂಗಳಿಗೊಮ್ಮೆ ತಗೊಂಡ್ರು 8.25%, ಹಾಗೇನೆ ವಾರ್ಷಿಕವಾಗಿ ನೀವು ತಗೊಳ್ತೀರಿ ಅಂದ್ರೆ 8.51%, ಅಲ್ಲಿಗೆ 8.5%. ಇನ್ನು ಸೀನಿಯರ್ ಸಿಟಿಸನ್ಸ್ 58 ವರ್ಷ ಹಾಗೂ ಮೇಲ್ಪಟ್ಟವರಿಗೆ 24 ತಿಂಗಳುಗಳಿಗೆ ನೀವು ಇಟ್ಟಿದ್ದೆ ಆದರೆ 3 ತಿಂಗಳಿಗೊಮ್ಮೆ ನೀವು ತಗೊಳ್ಳೋದಾದ್ರೆ ಬಡ್ಡಿಯನ್ನು 7.25% ಕೊಡ್ತಾರೆ. ಅಂದರೆ ನಿಮಗೆ ಜನರಲ್ ಕ್ಯಾಟಗರಿಗಿಂತ 0.25% ನಷ್ಟು ಹೆಚ್ಚಿಗೆ ಬಡ್ಡಿಯನ್ನು ಕೊಡ್ತಾರೆ. 36 ತಿಂಗಳು ಹಾಗೂ 48 ತಿಂಗಳುಗಳಿಗೆ ನೀವೇನಾದರೂ ಇಟ್ಟರೆ ತಿಂಗಳಿಗೆ 8.5%, 3 ತಿಂಗಳಿಗೂ 8.5%, ಹಾಗೇನೆ ಆನ್ಯುವಲಿ ನೀವು ವರ್ಷಕ್ಕೊಂದ್ಸತಿ ತಗೋತೀರಿ ಅಂದರೆ 8.77%. 60 ತಿಂಗಳುಗಳಿಗೆ ನೀವೇನಾದರೂ FD ಮಾಡಿದರೆ ತಿಂಗಳಿಗೊಮ್ಮೆ ತಗೊಳ್ಳೋದಾದ್ರೆ 8.25%, 3 ತಿಂಗಳಿಗೊಮ್ಮೆ ತಗೊಂಡ್ರು 8.25%, ವರ್ಷಕ್ಕೊಮ್ಮೆ ತಗೊಳ್ಳೋದಾದ್ರೆ 9% ಲಾಭವನ್ನು ನೀವು ಪಡ್ಕೊಳ್ಬಹುದು. ಹಾಗೇನೆ ಕ್ಯುಮುಲೇಟಿವ್ಗೆ ನಾವು ನೋಡೋಣ. ನೋಡಿ, ಕ್ಯುಮುಲೇಟಿವ್ ಅಂದ್ರೆ ನೀವು
ಒಮ್ಮೆ ಮಾತ್ರ ತಗೊಳ್ಳೋದಕ್ಕೆ ಅಥವಾ ನಿಮ್ಮ ಮೆಚುರಿಟಿ ಪೀರಿಯಡ್ ಆದಮೇಲೆ ಮಾತ್ರ ನೀವು ಇಂಟ್ರೆಸ್ಟ್ ತಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. 1 ವರ್ಷಕ್ಕೆ 12 ತಿಂಗಳಿಗೆ ನೀವೇನಾದರೂ ಇಟ್ಟರೆ ಜನರಲ್ ಕ್ಯಾಟಗರಿ ಕ್ಯುಮುಲೇಟಿವ್ FD ಅಂತ TNPFC ಅಲ್ಲಿ 7.25%, 2 ವರ್ಷಕ್ಕೆ 7.5%, 3 ವರ್ಷಕ್ಕೆ 8%, 4 ವರ್ಷಕ್ಕೂ 8%, 60 ತಿಂಗಳುಗಳಿಗೆ ಅಂದರೆ 5 ವರ್ಷಕ್ಕೆ 8.25%. ಇನ್ನು ಸೀನಿಯರ್ ಸಿಟಿಸನ್ಸ್ಗೆ ಅಂತ ನೀವು ನೋಡಿದಾಗ 1 ವರ್ಷಕ್ಕೆ 7.5%, 2 ವರ್ಷಕ್ಕೆ 7.75%, 3 ವರ್ಷಕ್ಕೆ 8.5%, 4 ವರ್ಷಕ್ಕೂ 8.5%, 5 ವರ್ಷಕ್ಕಿಂತ ಮೇಲ್ಪಟ್ಟು 5 ವರ್ಷಕ್ಕೆ ನೀವೇನಾದರೂ FD ಮಾಡಿಸಿದ್ರೆ 8.75%ವರೆಗೆ ನೀವು ರಿಟರ್ನ್ಸ್ ಅನ್ನ ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ TNPFC ಯಲ್ಲಿ. ಇಲ್ಲಿ ನಾವು ಗಮನಿಸಬೇಕಾದ್ದೇನಪ್ಪ ಅಂತ ಅಂದ್ರೆ ಈ TNPFC ಯಲ್ಲಿ ಒಂದು ವೇಳೆ ನೀವು FD ಅನ್ನ ಮಾಡಬೇಕು ಅನ್ನೋದಾದ್ರೆ ನಿಮಗೆ 2 ತರ ಇದೆ, ಕ್ಯುಮುಲೇಟಿವ್ ಹಾಗೆ ನಾನ್ ಕ್ಯುಮುಲೇಟಿವ್. ಜೊತೆಗೆ 1 ವರ್ಷದಿಂದ 5 ವರ್ಷದವರೆಗೆ ನೀವು ಫಿಕ್ಸೆಡ್ ಡೆಪಾಸಿಟ್ ಮಾಡೋದಕ್ಕೆ ಅವಕಾಶ ಇದ್ದು ಸರ್ಕಾರಿ ಸ್ವಾಮ್ಯದ FD ಇದಾಗಿದೆ. ಗವರ್ಮೆಂಟ್ ಅಂಡರ್ಟೇಕಿಂಗ್, ತಮಿಳುನಾಡು ಸರ್ಕಾರದ ಅಂಡರ್ಟೇಕಿಂಗ್. ಹಾಗಂತ ಸರ್ಕಾರ ಗ್ಯಾರಂಟಿಯನ್ನ ಕೊಡೋದಿಲ್ಲ. ಇದನ್ನ ದಯಮಾಡಿ ಪದೇ ಪದೇ ಕನ್ಫರ್ಮ್ ಮಾಡಿಕೊಂಡು ಆ ರಿಸ್ಕ್ ಫ್ಯಾಕ್ಟರ್ನ ಅಂದಾಜು ಮಾಡಿ ನೀವು ಮುಂದುವರಿಬೇಕಾಗತ್ತೆ. ಅದರ ಜೊತೆಗೇನಪ್ಪಾ ಅಂತ ಅಂದ್ರೆ ಜನರಲ್ ಕ್ಯಾಟಗರಿಗಿಂತ ಸಂಬಂಧಪಟ್ಟ ಹಾಗೆ ಹತ್ತತ್ರ 1.25%ನಷ್ಟು ಹೆಚ್ಚಿಗೆ ರಿಟರ್ನ್ಸ್ ಅನ್ನ ಸೀನಿಯರ್ ಸಿಟಿಸನ್ ಕ್ಯಾಟಗರಿಗೆ ನಾನ್ ಕ್ಯುಮುಲೇಟಿವ್ ಹಾಗೂ ಕ್ಯುಮುಲೇಟಿವ್ ನಲ್ಲಿ ಕೊಡ್ತಿರುವಂತದ್ದಿದೆ. ಹತ್ತತ್ರ 9%ನವರೆಗೆ ನಿಮಗೆ ಆ ಬಡ್ಡಿ ದರವನ್ನು ಅವರು ನಿಗದಿ ಮಾಡುವ ಅವಕಾಶ ಇದ್ದು ಆಲ್ಮೋಸ್ಟ್ ನಿಮಗೆ ಕಾಂಪೌಂಡಿಂಗ್ ಎಲ್ಲವನ್ನು ನಾವು ಗಮನಿಸಿದಾಗ ಹತ್ತತ್ರ 10%ನವರೆಗೆ ನೀವು ನಿಮ್ಮ ಇನ್ವೆಸ್ಟ್ಮೆಂಟ್ ಏನಿದೆ ಅಥವಾ ನಿಮ್ಮ ಹೂಡಿಕೆ ಅಥವಾ ನೀವೇನು ಹಣವನ್ನು ಇಟ್ಟಿರ್ತೀರಿ ಅದರ ಮೇಲೆ ನೀವು ರಿಟರ್ನ್ಸ್ ಅನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಹೀಗಾಗಿ TNPFC ಸರ್ಕಾರಿ ಸ್ವಾಮ್ಯದ ಯೋಚನೆ ಮಾಡಿ ಬೇರೆ ಕಡೆ ಜಸ್ಟ್ ಬ್ಯಾಂಕ್ನಲ್ಲಿ ಇಡೋದಕ್ಕಿಂತ ಫಿಕ್ಸೆಡ್ ಡೆಪಾಸಿಟ್ನಲ್ಲಿ ನೀವು ಇಡಬಹುದು. ಬೇರೆ ಕಮರ್ಷಿಯಲ್ ಬ್ಯಾಂಕ್ಗಳಿಗಿಂತ ಹೆಚ್ಚಿನ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ ಕೊಟ್ಟಿರೋದಿದೆ. ಕಳೆದ ಕೆಲ ವರ್ಷಗಳಲ್ಲಿ ಹತ್ತತ್ರ 30%ನವರೆಗೆ ಅವರು ಲಾಭವನ್ನು ಮಾಡಿಕೊಂಡಿರೋದಿದೆ ಈ ಕಾರ್ಪೊರೇಷನ್. ಹೀಗಾಗಿ ಯೋಚನೆ ಮಾಡಿ ಹೂಡಿಕೆ ಮಾಡೋದಾದರೆ ಕನ್ಫರ್ಮ್ ಮಾಡಿಕೊಂಡು ಮುಂದುವರಿಸಿ. ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ನೀವು ಮಾಡಬೇಕು ಅಂತಿರುವ ಬಿಸ್ನೆಸ್ನ ವಿಚಾರವಾಗಿ ಎಲ್ಲ ಅಂಶಗಳನ್ನು ಕ್ಲಿಯರ್ ಕಟ್ ಆಗಿ ಪ್ರಾಕ್ಟಿಕಲಿ ಚಾಲೆಂಜಸ್ ಏನು ಅನ್ನೋದನ್ನು ತಿಳ್ಕೊಂಡು ನೀವು ಸಹ ಅಳವಡಿಸಿ ಶ್ರೀಮಂತರಾಗಬಹುದು. ಕೃಷಿ ಮಾಡೋದಾದರೆ, ಬಿಸ್ನೆಸ್ ಮಾಡೋದಾದರೆ, ಹೋಟೆಲ್ ಉದ್ಯಮ ಮಾಡೋದಾದರೆ, ಹೀಗೆ ಹಲವು ಉದ್ಯಮಗಳಿಗೂ ಅಲ್ಲಿ ಡೀಟೇಲ್ಡ್ ಕೋರ್ಸ್ ಇದೆ. ಹೀಗಾಗಿ ಈ ಕೂಡಲೇ ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಿ, ನೀವು ಹಣವಂತರಾಗಿ. ಥ್ಯಾಂಕ್ ಯು.